ಸ್ನೇಹಿತರೆ, ನಿನ್ನೆ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಹವ್ಯಕ ಮಹಾಮಂಡಲದ ಭಕ್ತರೆಲ್ಲ ಸೇರಿ ರುದ್ರಾನುಷ್ಠಾನ ಮಾಡಿದ ಕೆಲವು ಪುಣ್ಯ ಕ್ಷಣಗಳನ್ನು ನೋಡೋಣ ಬನ್ನಿ. ಸುಪ್ರಭಾತದ ಸಮಯದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದ ಹಲವಾರು ಭಕ್ತರು ಶುಚಿರ್ಭೂತರಾಗಿ ರುದ್ರಾನುಷ್ಠಾನದಲ್ಲಿ ಪಾಲ್ಗೊಂಡು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೆದಿದ್ದವು ಅನ್ನೋದನ್ನು ನೋಡೋಣ. ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ನಿಮ್ಮಲ್ಲಿರುವ ನಗದು, ಒಡವೆ ಇನ್ನಿತರ ಬೆಲೆಬಾಳುವ ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಯಲ್ಲಿ ಕೊಟ್ಟು ರಶೀದಿಯನ್ನು ಪಡೆದುಕೊಳ್ಳಬಹುದು. ನಿಮ್ಮಲ್ಲಿರುವ ನಗದು, ಒಡವೆ ಇನ್ನಿತರ ಬೆಲೆಬಾಳುವ ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಯಲ್ಲಿ ಕೊಟ್ಟು ರಶೀದಿಯನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಇದು
Oh. ಸಾಕ್ಷಿಗಾರಿ ಹಲೋ ಹಲೋ ಅಶೋಕ
अश्वं पुरुषं जगत् बिभ्रदघ्न आगमिष्यामा परिपातय ज्योतिष्मकं त्वा साधयामि वन्दे
ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಇವತ್ತು ಪೂಜ್ಯ ರಾಮಕೃಷ್ಣ ಮಠದ ಶ್ರೀಗಳವರು ನಮ್ಮ ಶಿಷ್ಯ ವೃಂದದಿಂದ ಆಯ್ಕೆ ಮಾಡಿದಂಥ ಕೆಲವು ವ್ಯಕ್ತಿಗಳನ್ನು ಕಳಿಸಿದ್ದಾರೆ. ವಿಶೇಷವಾಗಿ ಘನಪಾಠಗಳನ್ನು ಮತ್ತು ವಿದ್ವಾಂಸರನ್ನು ಇಲ್ಲಿ ಕಳಿಸಿದ್ದಾರೆ. ಅವರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಅನುಗ್ರಹ ಇಟ್ಟರು. ಈಗ ದೈಹಿಕವಾಗಿ ಅವರು ಇಲ್ಲಿದ್ದರೂ ಕೂಡ ಮಾನಸಿಕವಾಗಿ ಅವರು ಇಲ್ಲೇ ಇದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ ಅಂತ ನನಗೆ ಭಾವನೆ. ಅವರು ಖಂಡಿತವಾಗಿ ಇವತ್ತು ಇಲ್ಲಿ ಸ್ವರ್ಣಲ್ಲೇ ಇದ್ದಾರೆ. ಈಗ ಈ ಕ್ಷಣದಲ್ಲಿ ಕೂಡ ಅವರು ಅಲ್ಲಿ ಕೂತು ಧರ್ಮಸ್ಥಳವನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಸವಾಗ್ತಾ ಇದೆ. ಹಾಗಾಗಿ ಅವರು ಇಲ್ಲಿ ರಾಮ ಕಥೆಯನ್ನು ಸಪ್ತಾಹವನ್ನು ಮಾಡಿದರು, ರಾಮ ಕಥಾ ಸಪ್ತಾಹವನ್ನು ಮಾಡಿದರು. ರಾಮಕಥಾ ಸಪ್ತಾಹ ಮಾಡುವಾಗ ಭಾಳ ವಿಶೇಷವಾಗಿ ನಮಗೆ ಸಂತೋಷ ಆಗಿತ್ತು ಮತ್ತು ವಿಶೇಷವಾದ ಆಕರ್ಷಣೆ ಕೂಡ ಅದರಲ್ಲಿತ್ತು. ಅವರು ನೋಡಲಿಕ್ಕೆ ಸಣ್ಣ ವಯಸ್ಸಿನ ಶಂಕರಾಚಾರ್ಯರ ಹಾಗೆ ವಿಶೇಷವಾದ ಜ್ಞಾನ ಹೊಂದಿದರು. ಶಂಕರಾಚಾರ್ಯರು ಹೇಗೆ ವಯಸ್ಸಿನ ಸಣ್ಣದಾದರೂ ಕೂಡ ಜ್ಞಾನದಲ್ಲಿ ವೃದ್ಧರಿದ್ದರು, ಹಾಗೆ ಇವರು ಕೂಡ ವಯಸ್ಸಿನ ಸಣ್ಣದಾದರೂ ಜ್ಞಾನವೃದ್ಧರು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಾಯಕತ್ವದ ಲಕ್ಷಣಗಳನ್ನು ಹೊಂದಿದರು. ನಮ್ಮ ಕ್ಷೇತ್ರದ ಮೇಲೆ ಹಾಗೆ ನಮ್ಮ ಹುಡುಗನವರು ಹಾಗೆ ಕಾಲೇಜಿಗೆ ಬರ್ತಾ ಇದ್ದಾರೆ, ಪ್ರಸಾದ ಕಳಿಸ್ತಾ ಇರ್ತಾರೆ ನಮಗೆ. ನಾನು ಕೂಡ ಗೋಕರ್ಣಕ್ಕೆ ಹೋಗಿದ್ದೆ, ಒಂದು ವರ್ಷ ಆಗಿರ್ಬೇಕೀಗ. ನಾನು ಗೋಕರ್ಣಕ್ಕೆ ಹೋಗಿದ್ದೆ. ಅವಾಗ ಅವರು ತಾವೇ ಸ್ವತಃ ಬಂದೆಲ್ಲ ಕ್ಷೇತ್ರದ ದರ್ಶನ ಮಾಡಿಸಿದ್ರು, ಕ್ಷೇತ್ರದ ವಿಷಯಗಳನ್ನೆಲ್ಲ ಹೇಳಿದರು, ಸೂಕ್ಷ್ಮತೆಗಳನ್ನೆಲ್ಲ ಹೇಳಿದರು. ಇವತ್ತು ನಮಗೆ ಹೇಗೆ ಅವರಿಗೂ ಒಂದು ಕಾಲದಲ್ಲಿ ಇದೇ ರೀತಿ ಆಪತ್ತು ಬಂದಿತ್ತು ಮತ್ತು ನಾನಾ ರೀತಿಯಿಂದ ಹಿಂಸೆ ಆಗಿತ್ತು. ಹಾಗಾಗಿ ನಾವು ಕೂಡ ಆಗ ಅವರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಈಗ ನಾವು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಕರಗ್ತಾ ಇದೆ. ಈಗೆಲ್ಲ ಕಷ್ಟಗಳು, ಬೆಟ್ಟದ ಮೇಲಿನ ನೀರು ಹಾಗೆ ಇಲ್ಲಿ ಕೆಳಗೆ ಇಳಿಬೇಕು, ಮೇಲೆ ನಿಲ್ಲುವುದಿಲ್ಲ. ಅದೇ ರೀತಿ ಬೆಟ್ಟದ ಮೇಲಿದ್ದ ನೀರೆಲ್ಲ ಕೆಳಗೆ ಇಳಿತಾ ಇದೆ, ಜಾರ್ತಾ ಇದೆ, ಕೆಳಗೆ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಆಮೇಲೆ ಬಂದು ಇಲ್ಲಿ ಇವತ್ತು ಬೆಳಿಗ್ಗೆ ಅಭಿವೃದ್ಧಿ ಮಾಡಿದ್ವಿ ಮತ್ತು ಪೂಜ್ಯರ ಆಶೀರ್ವಾದ ನೀವೆಲ್ಲ ಗೌರವಿಸಬೇಕಂತ ಅವರ ಪರವಾಗಿ ಇಷ್ಟು ಜನ ಬಂದು ಇಲ್ಲಿ ತಲುಪಿಸಿದ್ದೀರಿ. ಇದು ಸಾಮಾನ್ಯ ವಿಷಯ ಅಲ್ಲ. ಒಬ್ಬರಿಬ್ಬರು ಬರುವುದು ಯಾವಾಗಲೂ ಇರ್ತದೆ, 7-8 ಜನ ಬರ್ತಾರೆ. ಅವರು ಬಂದು ಪ್ರಸಾದ ಕೊಟ್ಟು ಹೋಗ್ತಾರೆ. ಅದರಲ್ಲಿ ಇಷ್ಟು ಜನ ಬಂದು ವಿದ್ವಾಂಸರು ಬಂದು ವಿಷಯ ಕ್ಷೇತ್ರಕ್ಕೆ ಮಾಡಿ ನಾನು ತಮ್ಮ ಹರ್ಷ ಮತ್ತು ಹೇಮಾವತಿ ಹೆಗಡೆಯವರ ವಿಷಯವಾಗಿ ಬಹಳ ಪ್ರೀತಿಯನ್ನು ತೋರಿಸಿ ಎಲ್ಲರನ್ನು ಕಳುಹಿಸಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಕ್ಷೇತ್ರದ ಪೂಜ್ಯರಿಗೆ ವಿಶೇಷವಾದ ಗೌರವಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಅವರ ಆಶೀರ್ವಾದದಿಂದ ಎಲ್ಲರನ್ನು ಎದುರಿಸುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಯಾವುದೇ ಸಂಕೋಚ ಮನಸ್ಸಲ್ಲಿಲ್ಲ, ಯಾವುದೇ ಭಯ ಭೀತಿ ಮನಸ್ಸಲ್ಲಿಲ್ಲ. ಏನೋ ಕಾಲದಾಘಾತಕ್ಕೆ ಸ್ವಲ್ಪ ಹೇಳಿ ಜಾರಿದ್ರೆ ನಮಗೆ ಹಿಂಸೆ ಮಾಡಿದ್ದಾರೆ. ಆದರೆ ಹಿಂಸೆ ಅವರು ಆದರೆ ನನಗೆ ಮೊನ್ನೆ ಒಬ್ಬರು ವಿದ್ವಾಂಸರು ಬಂದು ಹೇಳಿದರು, ರಾಮಾಯಣದಲ್ಲಿ ರಾಮನಿಗೆ ಹಿಂಸೆ ಆದಾಗ ರಾವಣ ಸುಖವಾಗಿದ್ದ, ಕೊನೆಗೆ ಅವನು ಸತ್ತ. ಆದರೆ ಅವನು ಅಷ್ಟು ವರ್ಷ ಸುಖ ಅನುಭವಿಸಿದ್ದ, ರಾಮ ಕಷ್ಟಪಟ್ಟಿದ್ದಾನೆ. ಹಾಗೆ ನಾವಿಬ್ಬರು ಕೂಡ ಜೀವನದಲ್ಲಿ ಕಷ್ಟಪಟ್ಟಿದ್ದೇವೆ. ಕೊನೆಗೆ ನಮಗೆ ಸಿಗ್ಬೋದು, ಕೊನೆಗೆ ನಮ್ಮ ಹೆಸರು ಶಾಶ್ವತವಾಗಿರ್ಬೋದು. ಆದರೆ ಈ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ಮಾಡಿರುವಂಥ ಈ ಅನುಗ್ರಹ ವಿಶೇಷವಾಗಿದ್ದು, ಅವರ ಅನುಗ್ರಹದ ಎಲ್ಲ ಕಷ್ಟಗಳು ಪಾರಾಗಲಿ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಎಂದು ನಾನು ಕೂಡ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಅವರ ಅನುಗ್ರಹ ನಿಮ್ಮ ಮೂಲಕ ದೊರಕಿದ್ದಕ್ಕೆ ತುಂಬ ಸಂತೋಷ ಪಡ್ತೇವೆ. ನೀವೆಲ್ಲರೂ ಇಲ್ಲಿ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು, ಸ್ವಾಮಿ ದರ್ಶನ ಮಾಡಿ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಪೂಜೆಗೆ ನನ್ನ ಪ್ರಣಾಮಗಳನ್ನು ನಿಮ್ಮ ಮೂಲಕ ಇಲ್ಲಿಂದಲೇ ಸಲ್ಲಿಸ್ತೇನೆ ಮತ್ತು ನೀವೆಲ್ಲರೂ ಇಲ್ಲಿ ಆಹಾರ ಸ್ವೀಕಾರ ಮಾಡಿ ಹೋಗಬೇಕು. ನಿಮ್ಮಲ್ಲಿ ಕೇಳ್ಬೇಕು.